ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಮಂಗಳೂರಿನಲ್ಲಿ ಅನೇಕ ಕೊಲೆಗಳು ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ನಾವು ಇದನ್ನು ಹೇಗಾದರೂ ನಿಲ್ಲಿಸಬೇಕು ಅಂಥೇಳಿ ಒಂದು ಸ್ಪೆಷಲ್ ಫೋರ್ಸನ್ನು ಕೂಡ ಕ್ರಿಯೇಟ್ ಮಾಡಿದ್ದೇವೆ ಮತ್ತು ಕೆಲವು ಅಧಿಕಾರಿಗಳನ್ನು ಕೂಡ ಬದಲಾಯಿಸಿದ್ದೇವೆ. ಆ ಸಂದರ್ಭದಲ್ಲಿ ಬಂದಾಗ ನಾನು ಮತ್ತು ಮಂಗಳೂರಿಗೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಇಬ್ಬರು ಇಲ್ಲಿ ಒಂದು ಶಾಂತಿ ಸಭೆಯನ್ನು ಮಾಡ್ತೇವೆ ಅಂತ ಹೇಳಿದ್ದೆವು. ಹಾಗಾಗಿ ನಾಳೆ ಆ ಶಾಂತಿ ಸಭೆಯನ್ನು ಏರ್ಪಾಟು ಮಾಡಿದ್ದೇವೆ. ಅದಕ್ಕಾಗಿ ನಾನು ಮಂಗಳೂರಿಗೆ ಬರಬೇಕಾಯಿತು. ಸರ್, ಎಲ್ಲರೂ ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಜಾತ್ಯತೀತವಾಗಿ ಮತ್ತು ಸಿವಿಲ್ ಸೊಸೈಟಿ ಅಂದರೆ ಸಾರ್ವಜನಿಕರು, ಈ ಭಾಗದಲ್ಲಿ ಯಾರು ಮುಖ್ಯಸ್ಥರಿರ್ತಾರೆ, ಧಾರ್ಮಿಕ ಮುಖಂಡರುಗಳು, ಸ್ವಾಭಾವಿಕವಾಗಿ ಜನಪ್ರತಿನಿಧಿಗಳು, MLAಗಳು, MLCಗಳು, MP ಗಳು, ಯಾವುದೇ ಪಕ್ಷದಲ್ಲಾಗಿರ್ಬೋದು, ಅವರೆಲ್ಲರನ್ನೂ ಕೂಡ ಸಭೆಯನ್ನು ಕರೆದು ಒಂದು ಸಂದೇಶ ಕೊಡಬೇಕು, ಶಾಂತಿಯಿಂದ ಇರಬೇಕು ಈ ಭಾಗದಲ್ಲಿ ಅಂಥೇಳಿ ಕರೆದಿದ್ದೇವೆ. ನಾಳೆ ಸುಮಾರು 11-11:30 ಗಂಟೆಗೆ. ಅದಕ್ಕಾಗಿ ನಾನು ಬಂದಿದ್ದೆ. ಬರುವಾಗ ನಮ್ಮ ಶ್ರೀಮತಿಯವರು ನಾನು ಬರ್ತೀನಿ, ಶ್ರೀಮತಿಯವರು ಬರ್ತೀನಿ ಅಂದಾಗ ಬೇಡ ಅನ್ನೋಕ್ಕಾಗಲ್ವಲ್ಲ. ಹಾಗಾಗಿ ಬಂದೆ. ಅವ್ರ ಜೊತೆಯಲ್ಲಿ ದುರ್ಗಾ ಪರಮೇಶ್ವರಿ ತಾಯಿಯ ದರ್ಶನ ಮಾಡಬೇಕು ಅಂಥೇಳಿ ಬಂದಿದ್ದೇವೆ. ಇಲ್ಲಿ ಪೂಜೆ, ಒಂದು ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಕೂಡ ಮಾಡಿದ್ದೇವೆ. ಜನಕಲ್ಯಾಣಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ, ನಮ್ಮ ರಾಜ್ಯದ ಹಿತವನ್ನು ಕಾಪಾಡೋದಕ್ಕೆ ಪ್ರಾರ್ಥನೆ ಸಲ್ಲಿಸಿದ್ದೇನೆ. ಸ್ವಾಭಾವಿಕವಾಗಿ ಆ ಪ್ರಾರ್ಥನೆ ನಮಗೂ ಆಗುತ್ತೆ. ಹಾಗಾಗಿ ಇದರಲ್ಲಿ ವಿಶೇಷತೆ ಏನಿಲ್ಲ. ಯಾವ ವಿಶೇಷವಾಗಿ ಏನೋ ಅವರಿಗೆ ಕೇಳೋದಕ್ಕೆ ಬಂದಿದ್ದಾರೆ ಎನ್ನುವಂಥ ಕಲ್ಪನೆ ಬೇಕಾಗಿಲ್ಲ. ನಾನು ಈ ತಾಯಿಯ ದರ್ಶನ ಸುಮಾರು 2012-13ರಲ್ಲಿ ಬಂದಿದೆ. ನಾನು ಆ ಸಂದರ್ಭದಲ್ಲಿ ಪಕ್ಷದ ಅಧ್ಯಕ್ಷನಾಗಿದ್ದೆ. ನಮ್ಮ ಸರ್ಕಾರ 13ರಲ್ಲಿ ಬರಬೇಕು ಅಂಥೇಳಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದೆ. ಸರ್ಕಾರ ಬಂತು. ಹಾಗಾಗಿ ಎಲ್ಲೋ ಒಂದು ಕಡೆ ಆ ತಾಯಿಯ ದರ್ಶನ ಮಾಡಿ ಇವತ್ತು ಇಡೀ ನಮ್ಮ ರಾಜ್ಯ ಅನೇಕ ಘಟನೆಗಳನ್ನು ನಾವು ದಿನನಿತ್ಯ ನೋಡ್ತಾ ಇದ್ದೇವೆ. ಅದಕ್ಕಾಗಿ ಜನಸಮುದಾಯಕ್ಕೆ ಒಂದು ಶಾಂತಿ, ನೆಮ್ಮದಿ ಸಿಗಲಿ ಹಾಗೆ ಅಂತೇಳಿ ಪ್ರಾರ್ಥನೆಯನ್ನು ಸಲ್ಲಿಸಿದೆ. ನಾನು ಹೇಳಿದಲ್ಲ, ನಾನು ಜನಸಮುದಾಯಕ್ಕೆ ಪ್ರಾರ್ಥನೆ ಸಲ್ಲಿದಾಗ ಅದರೊಳಗಡೆ ನಮ್ಮದು ಸೇರಿಬಿಡುತ್ತೆ. ಹಾಗಾಗಿ ಪ್ರತ್ಯೇಕವಾದ ಪ್ರಾರ್ಥನೆ ಮಾಡೋ ಅಗತ್ಯನೂ ಏನಿಲ್ಲ. ಇತ್ತೀಚಿನ ಕೆಲ ದಿನಗಳಲ್ಲಿ ಸ್ವಲ್ಪ ನೀವು ಬೇಸರದಲ್ಲಿದ್ದೀರಿ. ಇಲ್ವಲ್ಲ, ಯಾರು ಹೇಳಿದ್ದು? ನನಗೆ ಯಾಕೆ ಬೇಸರ? ನನಗೆ ಯಾವುದೂ ಬೇಸರ ಇಲ್ಲ. ರಾಜ್ಯದ ಗೃಹ ಖಾತೆಯನ್ನು ಕೊಟ್ಟಿದ್ದಾರೆ. ಇದು 3ನೇ ಬಾರಿ ಈ ಗೃಹ ಖಾತೆಯನ್ನು ನಾನು ನಡೆಸ್ತಾ ಇರ್ತಕ್ಕಂಥದ್ದು. ಆ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದ್ದೇನೆ. ನನಗೆ ಬೇಸರ ಆಗುವಂಥ ಪ್ರಶ್ನೆ ಯಾವುದೂ ಇಲ್ಲ.